ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವು ಯಾವಾಗಲೂ ಹಾಕೋ ಬೇಬಿ ಕುಚ್ಚಿಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ. ಯಾವ ಥರ ಅಂತ ನೋಡೋಣ. ಮೊದಲು ನೋಡಿ, ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ. ಒಂದು 4 ಎಳೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ ಇಟ್ಕೊಳ್ಳಿ. ನೀವು ಮೊದಲೇ ಮಾರ್ಕನ್ನು ಮಾಡ್ಕೋಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನೋಡಿ, ಈ ಥರ ಸೀರೆಗೆ ಬ್ಯಾಕ್ ಸೈಡಿಂದ ಚುಚ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಬಿಚ್ಕೊಳ್ದೆ ಇರೋ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ರಿಂಗ್ ಬೀಡನ್ನ ಹಾಕ್ತಾ ಇದ್ದೀನಿ. ರಿಂಗ್ ಬೀಡ್ ನೋಡಿ, ಈ ತರ 2 ಸೈಡ್ ಹೋಲ್ ಇರುತ್ತಲ್ಲ, ಒಂದು ಕಡೆ ಮಾತ್ರ ಈ ತರ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಒಂದು 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಹಾಕೊಂಡು ವಾಪಸ್ ಇದನ್ನ ಇದ್ರ ಒಳಗಡೆಯಿಂದನೇ ಮೇಲೆ ತಗೊಂಡೋಗಿ ಈ ತರ ಬರಬೇಕು. ಮತ್ತೆ ಇಲ್ಲಿ ಚುಚ್ಕೊಳ್ಳಿ, ಚುಚ್ಕೊಂಡು ಲಾಕ್ ಅನ್ನ ಮಾಡಿ. ಇದನ್ನ ಈ ತರ ಹ್ಯಾಂಗಿಂಗ್ ತರ ಬರೋ ರೀತಿ ಇದನ್ನ ಹಾಕೋಬೇಕು. ಇನ್ನೊಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ಸೈಡ್ ಇಂದ. ನೋಡಿ, ಈ ಸೈಡ್ ಇಂದ ಕೂಡ ಒಂದ್ಸಲ ಲಾಕ್ ಮಾಡ್ಕೊತೀನಿ. ಇವಾಗ ಇದನ್ನ ಬ್ಯಾಕ್ ಸೈಡ್ ತಗೊಂಡೋಗಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಮತ್ತೆ ಇವಾಗ ನೋಡಿ, ಇದು ಈ ತರ ಬಂತಲ್ಲ, ಇವಾಗ ಒಂದು ಬೆರಳಳತೆಯಷ್ಟು ಬಿಟ್ಕೊಂಡು ಮತ್ತೆ ಪಕ್ಕದಲ್ಲೇ ಲಾಕ್ ಅನ್ನ ಮಾಡ್ಕೋತೀನಿ. ಲಾಕ್ ಮಾಡ್ಬೇಕಂದ್ರೆ ಇದ್ರ ಒಳಗಡೆಯಿಂದ ಈ ತರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ರಿಂಗ್ ಬೀಡ್ ಅನ್ನ ಹಾಕ್ತೀನಿ. ಒಂದ್ ಸೈಡ್ ಹೋಲ್ ಅಲ್ಲಿ ಮಾತ್ರ ಹಾಕೊಳ್ಳಿ. ಇದಕ್ಕೆ ಒಂದು ಈ ಬೀಡ್ ಅನ್ನ ಆಡ್ ಮಾಡ್ಕೊಳ್ಳಿ. ಈ ತರ ಹಾಕೊಂಡ್ಮೇಲೆ ವಾಪಸ್ ಇದು ಬೀಡನ್ನ ಸ್ಕಿಪ್ ಮಾಡ್ಕೊಂಡು ಇದರಿಂದ ಈ ತರ ಹೊರಗಡೆ ತಗೊಂಡೋಗಿ ಇವಾಗ ಇದನ್ನ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಈ ತರ ಬ್ಯಾಕ್ ಸೈಡ್ ಇಲ್ಲಿ ತಗೊಂಡೋಗಿ ಇಲ್ಲೂ ಕೂಡ ನೀವು ಲಾಕ್ ಅನ್ನ ಮಾಡ್ಕೋಬಹುದು. ಅವಾಗ್ಲೇ ಈ ತರ ತೋರಿಸಿದ್ನೆಲ್ಲ ಆ ತರ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು 2-3 ಸಲ ಈ ತರ ಮಾಡ್ಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಬರಬೇಕು, ಹ್ಯಾಂಗಿಂಗ್ಸ್ ತರ ಬರ್ಲಿ ಇದು. ಇನ್ನೊಂದು ಮಾಡ್ತೀನಿ ಪಕ್ಕದಲ್ಲೇ ಈ ತರ. ನೋಡಿ, ಈ ತರ ಮಾಡ್ಕೊಂಡಿದ್ದೀನಿ. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕಂದ್ರೆ, ಒಂದು ನಾರ್ಮಲ್ ನೀಡಲ್ಗೆ ಈ ತರ ಒಂದ್ 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕುಚ್ಚುಗಳನ್ನ ಕಟ್ತೀನಿ. 120 ಎಳೆ ಇರುವಂತಹ 2 ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಈ ತರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಚೂಪಾಗಿ ಮಾಡೋ ಅವಶ್ಯಕತೆ ಇಲ್ಲ. ಬೇಬಿ ಕುಚ್ಚಿಗಾದ್ರೆ ಈ ತರ ಮಾಡ್ಕೋಬಹುದು. 120 ಎಳೆ ತಗೊಂಡಿದ್ದೀನಿ 2 ಕುಚ್ಚನ್ನ. ಇವಾಗ ಏನ್ ಮಾಡ್ಬೇಕಂದ್ರೆ ಇದ್ರ ಒಳಗಡೆ ಹಾಕೊಳ್ಳಿ. ಈ ತರ ಹಾಕೊಂಡು ಈ ತರ ಇಟ್ಕೋತೀನಿ. ಈ ತರ ಇಟ್ಕೊಂಡು ಜರಿ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತರ್ತೀನಿ. ಸ್ಟಾರ್ಟಿಂಗ್ ಅಲ್ಲೇ ಒಂದು ಲಾಕ್ ಅನ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಅದಾದ್ಮೇಲೆ ಒಂದ್ 3-4 ಸಲ ಈ ತರ ಕುಚ್ಚಿಗೆ ಜರಿ ಥ್ರೆಡ್ ಅನ್ನ ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಇದು ಎಷ್ಟು ಉದ್ದಕ್ಕೆ ಬೇಕೋ ನೋಡ್ಕೊಂಡು ನೀಟಾಗಿ ಕಟ್ ಮಾಡಿ. ನೋಡಿ, ಒಂದಿಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ತರ ಸೈಡ್ ಅಲ್ಲಿ ಸರಿಸ್ಕೋತೀನಿ ಈ ತರ. ನೆಕ್ಸ್ಟ್ ಇವಾಗ ನಾನು ಇದಕ್ಕೇನೆ ಇನ್ನೊಂದು ಕಲರ್ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಇದೇ ರಿಂಗ್ ಒಳಗಡೆನೆ ಇನ್ನೊಂದು ಕುಚ್ಚು. ಇದನ್ನು ಕೂಡ ಈ ತರ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಇಂದ ನೀಡಲು
ಮುಂದ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಹಾಗೆ ಇಟ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಒಂದು 3 ರಿಂದ 4 ಸಲ ಈ ತರ ಸುತ್ಕೋಬೇಕು. ಒಂದು 4 ಸಲ ಸುತ್ಕೊಂಡ್ಮೇಲೆ ಈ ತರ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಇವಾಗ ಈ ಕುಚ್ಚು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ನೋಡಿ ಈ ತರ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ 2 ಕುಚ್ಚುಗಳನ್ನ ಸೇಮ್ ಕೂಡ ನೀವು ಹಾಕೋಬಹುದು. ಬೇಡ ಅಂದ್ರೆ ಈ ತರ ಕೂಡ ಡಬಲ್ ಕಲರ್ ನಲ್ಲಿ ಕೂಡ ನೀವು ಮಾಡ್ಕೋಬಹುದು. ನೋಡಿ ಈ ತರ ರಿಂಗ್ ಬೀಡ್ ಒಳಗಡೆ ಹಾಕೊಂಡು ಕರೆಕ್ಟ್ ಆಗಿ ಇಟ್ಕೋಬೇಕು. ಜರಿ ಥ್ರೆಡ್ ಅನ್ನ ಪೂಣ್ಸ್ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಇನ್ನೊಂದ್ ತರ ಲಾಕ್ ಮಾಡೋದು ತೋರಿಸ್ತೀನಿ ನೋಡಿ. ಈ ತರ ಇಟ್ಕೊಂಡು ಹೂ ಕಟ್ತೀವಲ್ಲ ಆ ತರ ಲಾಕ್ ಅನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಆದ್ಮೇಲೆ ಒಂದ್ 3 ರಿಂದ 4 ಸಲ ಈ ತರ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡಬೇಕು. ಇವಾಗ ಫಸ್ಟ್ 2 ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಈ ತರ ಸೈಡ್ ಅಲ್ಲಿ ಸರಿಸ್ಕೊಂಡು ಮತ್ತೆ ಇದೇ ಪ್ಲೇಸ್ಗೆ ಇನ್ನೊಂದು ಕಲರ್ ಕುಚ್ಚು, ನೀವು ಪಲ್ಲು ಕಲರ್ ಮತ್ತೆ ಬಾಡಿ ಕಲರ್ಗಳನ್ನ ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡು ಈ ತರ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದೇ ಕುಚ್ಚಲ್ಲಿ ನೀವು ಡಬಲ್ ಕಲರ್ಗಳನ್ನ ಮಾಡ್ಕೋಬಹುದು. ಹ್ಯಾಂಗಿಂಗ್ಸ್ ತರ ಬರುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಯುನೀಕ್ ಆಗಿ ಅನ್ಸುತ್ತೆ. ಒಂದೇ ತರ ಕುಚ್ಚನ್ನ ಹಾಕೋದಕ್ಕಿಂತ ಈ ತರ ಡಿಫರೆಂಟ್ ಆಗಿ ಹಾಕ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದ್ 3 ರಿಂದ 4 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ತೀನಿ. ಈಗ ಕುಚ್ಚು ಸೇಮ್ ಇಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಂದ್ ವೇಳೆ ನಿಮ್ಗೆ ಟಚ್ ಆಗುತ್ತೆ ಒಂದಕ್ಕೊಂದು ಅಂದ್ರೆ ಇನ್ನು ದೂರ ಕೂಡ ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಇನ್ನೊಂದು ಹಾಕಿದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ಸಿಂಗಲ್ ಕಲರ್ ನಲ್ಲೂ ಕೂಡ ನೀವು ಮಾಡ್ಕೋಬಹುದು. ಈ ಡಿಸೈನ್ಗೆ ಒಂದು 350 ಇಂದ 400 ವರೆಗೂ ಚಾರ್ಜ್ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.